ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಸತ್ಯವರ ದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಎಲ್ಲ ಮಿತ್ರರಿಗೂ ಶುಭ ಮಧ್ಯಾಹ್ನ. ರಾಮಾಯಣದ ವಿವಿಧ ಆಯಾಮಗಳ ವಿಚಾರಗಳನ್ನು ನಾವು ದಿನನಿತ್ಯ ತಿಳಿದುಕೊಳ್ತಾ ಇದ್ದೇವೆ. ಇನ್ನೆರಡು ದಿನಗಳು, ನಾಳೆ ಅದೇ ಶ್ರೀರಾಮಚಂದ್ರ ಭೂಮಿಗೆ ಅವತರಿಸಿದಂತಹ ಪವಿತ್ರವಾದಂತಹ ರಾಮನವಮಿಯ ದಿನ. ಹೀಗಾಗಿ ಈ 2 ದಿನಗಳ ಕಾಲ ರಾಮದೇವರ ಅದ್ಭುತವಾದ ಸಂದೇಶವನ್ನು, 2 ಅದ್ಭುತವಾದ ಕಥೆಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಯುದ್ಧ ಅನಿವಾರ್ಯ ಅಂತ ರಾಮದೇವರು ಮನಗಂಡಿದ್ದಾರೆ. ಹನುಮಂತ ದೇವರು ಸಾಗರವನ್ನ ದಾಟಿ ರಾವಣನ ಪರಿಪೂರ್ಣ ಸೈನ್ಯ ಬಲವನ್ನೆಲ್ಲ ತಿಳಿದುಕೊಂಡು ಮರಳಿ ಬಂದು ರಾಮದೇವರಿಗೆ ಸೀತೆಯ ಶಿರೋಮಣಿಯನ್ನ ಸಮರ್ಪಿಸಿ ಯುದ್ಧಕ್ಕೆ ಸನ್ನದ್ಧರಾಗೋಣ ಅಂತ ಹೇಳಿ ಎಲ್ಲ ಕಪಿಗಳು ಸಮುದ್ರಕ್ಕೆ ಬಂದಾಗ ಸಮುದ್ರವನ್ನು ಕುರಿತು, ಅರ್ಥಾತ್ ವರುಣದೇವನನ್ನು ಕುರಿತು ರಾಮದೇವರು 3 ದಿನ ನಿಯಮವನ್ನು ಅನುಷ್ಠಾನ ಮಾಡುತ್ತಾರೆ. ನಮಗೆ ದಾರಿಯನ್ನು ಕೊಡಬೇಕು. 3 ದಿನವಾದರೂ ವರುಣ ಬರಲಿಲ್ಲ ಅಂತಾದ ಮೇಲೆ ತಮ್ಮ ಆ ಕೆಂಪು ಕಣ್ಣಿನಿಂದ ಬಾಣವನ್ನ ತೊಟ್ಟು ರಾಮದೇವರು ನಿಂತರೆ ಇಡೀ ಸಮುದ್ರವೇ ಅಲ್ಲೋಲ ಕಲ್ಲೋಲವಾಗಿ ಕ್ಷೋಭಿತವಾಗಲಿಕ್ಕೆ ಪ್ರಾರಂಭವಾದ ಮೇಲೆ ಎಲ್ಲಾ ರತ್ನಗಳನ್ನು, ಮುತ್ತುಗಳನ್ನು ಹಿಡಿದುಕೊಂಡು ವರುಣದೇವ ರಾಮದೇವರ ಪಾದಕ್ಕೆ ತಂದು ಹಾಕಿ, ಸ್ವಾಮಿ ಕ್ಷಮೆ ಮಾಡಿ, ಅವಶ್ಯವಾಗಿ ಮಾರ್ಗವನ್ನು ನಾನು ಕೊಡ್ತೇನೆ, ಆದರೆ ನನ್ನದೊಂದು ಪ್ರಾರ್ಥನೆ, ಇಡಿಯಾದ ಮುಂದಿನ ಜಗತ್ತು ರಾಮಚಂದ್ರನ, ಸೀತೆಯ, ಹನುಮಂತ ದೇವರ ಅದ್ಭುತವಾದ ಕಥೆಯನ್ನ ನಂಬಲಿಕ್ಕೆ ಒಂದು ಭಾರೀ ಶ್ರೇಷ್ಠವಾದಂತಹ ಪುರಾವೆಯನ್ನ ನೀನು ಬಿಟ್ಟು ಹೋಗಬೇಕು. ಹೀಗಾಗಿ ನಿನ್ನ ಕಥೆ ನಡೆದಿದ್ದು ಅತ್ಯಂತ ಸತ್ಯ ಅನ್ನುವುದಕ್ಕೆ ಪುರಾವೆಯಾಗಿ ರಾಮ ಸೇತುವೆಯನ್ನ ನೀನು ಕಟ್ಟಬೇಕು. ಕಲ್ಲಿನಿಂದ ಸೇತುವೆಯನ್ನ ಕಟ್ಟು, ಭಾರತದಿಂದ ಶ್ರೀಲಂಕಾದವರೆಗೆ ಆ ಕಲ್ಲಿನ ಸೇತುವೆ, ಇದು ಯಾವ ಕಲ್ಲು ನೀರಿನಲ್ಲಿ ಒಗೆದರೆ ಮುಣಗಬೇಕೋ ಆ ಕಲ್ಲನ್ನ ತೇಲಿಸಿ ನಿನ್ನ ಅಘಟಿತ ಘಟನಾ ಸಾಮರ್ಥ್ಯವನ್ನ ಜಗತ್ತಿಗೆ ಸಾರಿ, ನಿನ್ನ ಈ ಕಥೆ ಯಾರು ಮುಂದೆ ಬಂದಂತಹ ದುಷ್ಟ ಜನ ಇದು ನಡೆದ ಘಟನೆಯೇ ಅಲ್ಲ, ಇದೊಂದು ಕಾಲ್ಪನಿಕ ಕಥೆ ಅಂತ ಹೇಳ್ತಾ ಇರ್ತಾರೋ ಅವರಿಗೆಲ್ಲ ಬಾಯಿ ಮುಚ್ಚಿಸುವಂತೆ ಕಲ್ಲನ್ನ ತೇಲಿಸಿ ನೀನು ಈ ಸೇತುವೆಯನ್ನ ಅಜರಾಮರವಾಗುವಂತೆ ಇಲ್ಲಿ ನನ್ನಲ್ಲಿ ಇಟ್ಟು ಹೋಗು, ನಾನು ಅದಕ್ಕೆ ಅವಕಾಶವನ್ನು ನೀಡ್ತೇನೆ ಅಂತ ಸಮುದ್ರ ರಾಜ ಬಂದು ಪ್ರಾರ್ಥನೆಯನ್ನ ಮಾಡ್ತಾನೆ. ಆಗಲಿ ಅಂತ ವಿಶ್ವಕರ್ಮನ ಅವತಾರವಾದ ನಳ ಅನ್ನುವಂಥ ಕಪಿ, ಅವನು ಆ ಸೇತುವೆಯ ಡಿಸೈನ್ ಅನ್ನ ಮಾಡಿ ಯಾವ ರೀತಿ ಅದನ್ನು ಕಟ್ಟಬೇಕು ಅಂತ ಭಾರೀ ತನ್ನ ಆ ಶಿಲ್ಪಕಲೆಯ ವಿದ್ಯೆಯನ್ನೆಲ್ಲ ಬಳಸಿ ದೊಡ್ಡ ದೊಡ್ಡ ಪರ್ವತಗಳು, ಗಿಡಗಳು, ಶಿಲಾಖಂಡಗಳು ಎಲ್ಲವನ್ನ ಕಪಿಗಳು ಎತ್ತೆತ್ತಿ ತರ್ತಾ ಇದ್ದಾರೆ. ಎತ್ತಿ ತಂದು ಆ ಸಮುದ್ರದಲ್ಲಿ ಹಾಕಬೇಕು. ಅದು ತೇಲ್ತಾ ಸೇತುವೆ ಕಟ್ಟಬೇಕು. ಹೇಗೆ ಸಾಧ್ಯ ಅಂತ ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ. ಹನುಮಂತ ದೇವರಂದ್ರು, ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ, ಯಾವ ನಾಮ ಪ್ರತಿಯೊಬ್ಬ ನನ್ನ ಜೀವನದಲ್ಲಿ ಮುಂದೆ ತರಲಿಕ್ಕೆ ಸಾಧ್ಯ, ಅಂಥ ರಾಮನಾಮದ ಪ್ರಭಾವ ಕಲ್ಲುಗಳ ಮೇಲೆ, ಜಡ ಪದಾರ್ಥಗಳ ಮೇಲಿದ್ದದ್ದನ್ನು ನಾನು ತೋರಿಸ್ತೇನೆ ಅಂತ ಹೇಳಿ ತಾವೇ ಕುಳಿತು ಪ್ರತಿಯೊಂದು ಕಲ್ಲಿನ ಮೇಲೆ ರಾಮನಾಮವನ್ನ ಬರೆದು ಅದನ್ನ ಸಮುದ್ರದಲ್ಲಿ ಎಸೀತಾ ಇದ್ದಾರೆ. ಎಲ್ಲರ ಆಶ್ಚರ್ಯಕ್ಕೆ ಎಲ್ಲ ಕಲ್ಲುಗಳು ಸಮುದ್ರದಲ್ಲಿ ತೇಲುವುದನ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಗಾಬರಿಗೊಂಡಿದ್ದಾರೆ. ನೀ ರಾಮನಾಮದ ಪ್ರಭಾವ, ನೀನ್ಯಾಕೋ, ನಿನ್ನ ಹಂಗ್ಯಾಕೋ ರಂಗ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ದಾಸರು ಹೇಳ್ತಾರಲ್ಲ. ಕೇವಲ ರಾಮನಾಮದ ಬಲ ಇದ್ದ ಮಾತ್ರಕ್ಕೆ ಚೇತನರಲ್ಲ, ಜಡ ಪದಾರ್ಥಗಳು ತಮ್ಮ ಸ್ವಭಾವವನ್ನು ಬಿಟ್ಟು ತಾವು ನೀರಿನಲ್ಲಿ ತೇಲ್ತಾ ಇವೆ. ಎಲ್ಲರೂ ಆಶ್ಚರ್ಯಕರವಾಗಿ ನೋಡ್ತಾ ಅದ್ಭುತವಾದ ಸೇತುವೆಯನ್ನ ಕಪಿಗಳೆಲ್ಲ ಕಟ್ಟಿದ್ದಾರೆ. ಈ ಪ್ರಸಂಗದಲ್ಲಿ ಅಲ್ಲೊಂದು ಕಥೆ ಬರುತ್ತದೆ, ಬಹಳ ಸುಂದರವಾದ ಕಥೆ. ರಾಮದೇವರು ಇಷ್ಟೆಲ್ಲ ನನ್ನ ನಾಮದಿಂದ ಕಪಿಗಳು ಸೇತುವೆಯನ್ನ ಕಟ್ತಾ ಇದ್ದಾರೆ, ನಾನೂ ಒಂದು ಕಲ್ಲನ್ನ ಪ್ರಕ್ಷೇಪ ಮಾಡಿದರಾಯಿತು ಅಂತ ತಾವೂ ಒಂದು ಕಲ್ಲು ತೆಗೆದುಕೊಂಡ್ರು. ಕಲ್ಲು ತೆಗೆದುಕೊಂಡು ಆ ಸೇತುವೆಯ ಮುಂದೆ ಹತ್ತಿರದಲ್ಲಿ ಸಮುದ್ರದಲ್ಲಿ ಎಸೆತಾರೆ. ಎಸೆದರೆ ಅದು ಮುಳುಗಿ ಹೋಗಿಬಿಡುತ್ತದೆ.
ಏನೋ ಆಗಿರಬಹುದು ಅಂತ ಇನ್ನೊಂದು ಕಲ್ಲನ್ನು ತೆಗೆದುಕೊಂಡು ಎಸೆದರೆ ಅದು ಕೂಡ ಮುಳುಗಿ ಹೋಗ್ತದೆ. ಇದು ದಂತಕಥೆಯಾಗಿ ನಮ್ಮೆಲ್ಲರಿಗೆ ಕೇಳಲಿಕ್ಕೆ ಸಿಗುವುದು, ಆದರೆ ಬಹಳ ಸುಂದರವಾದ ಸಂದೇಶವನ್ನು ಕೊಡುವಂತಹ ಕಥೆ. ಹನುಮಂತ ದೇವರು ನೋಡ್ತಾ ನಿಂತಿರ್ತಾರೆ. ಎಲ್ಲರಿಗೂ ಆಶ್ಚರ್ಯವಾಗ್ತಾ ಇದೆ. ಯಾವ ರಾಮನ ನಾಮವನ್ನ ಬರೆದ ಮಾತ್ರಕ್ಕೆ ಕಲ್ಲುಗಳು ತೇಲ್ತಾ ಇವೆ, ಅದೇ ರಾಮ ಎಸೆದ ಕಲ್ಲು ಮುಳುಗ್ತಾ ಇದೆಯಲ್ಲ, ಎಲ್ಲಿ ಹೋಯಿತು ರಾಮನ ಶಕ್ತಿ ಅಂತ ಎಲ್ಲರೂ ಗಾಬರಿಯಿಂದ ನೋಡ್ತಾ ಇದ್ದಾರೆ. ಹನುಮಂತ ದೇವರಂದ್ರು, ಯಾರೋ ತಪ್ಪು ತಿಳಿಯೋದು ಬೇಡ ಸ್ವಾಮಿ, ನಿನ್ನ ನಾಟಕವನ್ನ ನಿಲ್ಲಿಸು ಅಂತಂದ್ರು. ಏನಾಯಿತು, ಏನಿದರ ವಿವರಣೆಯನ್ನು ನೀನೇ ಹೇಳು ಎಲ್ಲ ಕಪಿಗಳಿಗೆ ಅಂತ ರಾಮದೇವರು ಹೇಳಿದರಂತೆ ಹನುಮಂತ ದೇವರು, ಯಾವ ಕಲ್ಲು ನಿನ್ನ ನಾಮವನ್ನ ಧರಿಸಿ ನಾವು ನದಿಯಲ್ಲಿ ಸಮುದ್ರದಲ್ಲಿ ಎಸೆದಾಗ ತೇಲ್ತಾ ಇದೆ, ಅದರ ಹಿಂದೆ ನಿನ್ನ ಶಕ್ತಿ ಇದೆ, ನಿನ್ನ ಪ್ರಭಾವವಿದೆ. ನೀನೇ ಒಂದು ರೂಪದಲ್ಲಿ ಅದನ್ನ ಧಾರಣೆ ಮಾಡಿ ನಿಂತಿ ಅನ್ನೋದಕ್ಕೆ ಅದು ತೇಲ್ತಾ ಇದೆ. ಯಾವ ಕಲ್ಲನ್ನ ನೀನೇ ನಿನ್ನ ಕೈಯಿಂದ ಪರಿತ್ಯಾಗ ಮಾಡ್ತಾ ಇದ್ದೀಯ, ಯಾವುದನ್ನ ನೀನೇ ನಿನ್ನ ಕೈಯಿಂದ ಬಿಡ್ತಾ ಇದ್ದೀಯ, ಅದು ತೇಲಲಿಕ್ಕೆ ಹೇಗೆ ಸಾಧ್ಯ ಸ್ವಾಮಿ, ಅದು ಮುಳುಗೋದೇ ಅಲ್ವೇನು ಅಂತ ರಾಮದೇವರಿಗೆ ಹನುಮಂತ ದೇವರು ಹೇಳ್ತಾರಂತೆ. ನೋಡಿ ಎಷ್ಟು ಸುಂದರವಾದ ಕಥೆ. ಯಾವುದನ್ನ ಪರಮಾತ್ಮನೇ ತನ್ನ ಕೈಯಿಂದ ತ್ಯಾಗ ಮಾಡ್ತಾನೆ ಅದು ತೇಲಲಿಕ್ಕೆ ಸಾಧ್ಯವಿಲ್ಲ. ನಾವು ಪರಮಾತ್ಮನಿಂದಲೇ ಪರಿತ್ಯಕ್ತರಾದರೆ, ಪರಮಾತ್ಮ ಬರೆದ ಶಾಸ್ತ್ರಗಳನ್ನೊಂದನ್ನೂ ನಂಬದೇನೆ, ಅದರಲ್ಲಿಯ ನಿಯಮ ಯಾವುದನ್ನೂ ಅನುಷ್ಠಾನ ಮಾಡದೇನೆ, ಅವನಲ್ಲಿ ಯಾವ ಭಕ್ತಿಯನ್ನೂ ಮಾಡದೇನೆ ಅವನಿಂದ ನಾವು ವಿಮುಖರಾದರೆ, ಒಂದು ಸಲ ಪರಮಾತ್ಮ ನಮ್ಮ ಕೈ ಬಿಟ್ಟ ಅಂತಾದರೆ ನಾವು ಜೀವನದಲ್ಲಿ ತೇಲುವುದು ಸಾಧ್ಯವಿಲ್ಲ. ಈ ಸಂಸಾರದ ಸಾಗರದಲ್ಲಿ ನಮ್ಮನ್ನ ತೇಲಿಸ್ತಾ ಇರುವುದೇ ಪರಮಾತ್ಮನ ಅನುಗ್ರಹ, ನಾವು ಮಾಡುವ ಪ್ರಾರ್ಥನೆ, ಪರಮಾತ್ಮನ ಆಶೀರ್ವಾದ. ಇದೇ ತಪ್ಪಿದರೆ, ಪರಮಾತ್ಮನೇ ತ್ಯಾಗ ಮಾಡಿದರೆ ನಾವು ಜೀವನದಲ್ಲಿ ಮುಳುಗಿ ಹೋಗ್ತೇವೆ, ಮೇಲೆ ಬರಲು ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ವಿನಾಶವಾಗಿ ಹೋಗ್ತೇವೆ. ನಾವು ಜೀವನದಲ್ಲಿ ತೇಲಬೇಕಾದರೆ ರಾಮ ನಮ್ಮನ್ನ ಪ್ರೀತಿಯಿಂದ ಕೈಯಲ್ಲಿ ಹಿಡಿಯಬೇಕು. ಅವನು ಹಿಡಿದದ್ದು ಮಾತ್ರ ತೇಲ್ತದೆ, ಅವನೇ ಕೈಯಿಂದ ಬಿಟ್ಟದ್ದು ಮುಳುಗಿ ಹೋಗ್ತದೆ. ಈ ಸಂದೇಶ ರಾಮಾಯಣ ನಮಗೆ ನೀಡ್ತಾ ಇದೆ. ಇದೇ ಇವತ್ತಿನ ರಾಮದೇವರ ಆದರ್ಶ, ರಾಮಾಯಣದ ಸಂದೇಶ. ನಾಳೆ ರಾಮನವಮಿ. ಕೊನೆಯದಾಗಿ ಒಂದು ಸುಂದರ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. A very good afternoon, friends. We are listening to Ramayana daily. Tomorrow is Ramanavami, the day when the great Lord Sri Ramachandra incarnated on this earth. Today and tomorrow we will be looking at two beautiful stories from Ramayana. We all know that the Rama Setu, the bridge which was built from Rameshwara to Sri Lanka by none other than Sri Ramachandra, stands as a great evidence for the truth, for proving that the whole story of Ramayana is true. Rama waged a war against the Lankadhipati Ravana. They all came to the ocean. They could not cross it. Rama does tapasya for 3 days, praying the Lord of Sea, Varuna, to give him space to go to Sri Lanka. Varuna didn't come for 3 days. Rama was furious. He targets his arrow and the whole ocean started trembling. Then Varuna comes with beautiful pearls and many other precious stones and dedicates it to Lord Sri Ramachandra and asks for the pardon. Then Varuna requests that, O Lord, to prove that each and every story of this Ramayana is true, you please build a bridge which shall be impossible for the others to build. You build a bridge with stones that should float on my ocean. It is impossible for any other person to make the stones float, none rather than you, who is the Almighty, the Lord. So that will stand as a proof for the generations to come, to prove that this great epic, this great Ramayana is truth and is true in all the senses. Rama agrees. He orders Nala, who was the incarnation of Vishwakarma,
the sculpture among the Devatas to build the bridge. Kapis were bringing huge rocks, mountains, trees, and built a beautiful bridge which we can see even today. The stones which have the natural tendency of getting drowned in the water started floating. Everyone was amazed how to build the bridge. Hanuman gave the idea that if Rama Nama, if the name of Lord Sri Ramachandra is etched on every stone, then every stone shall float. They all did so. Every stone which was decorated by the name of Lord started floating on the ocean. Seeing this, Rama said, I will also give a try. He picked a rock, he threw it into the ocean, but to the astonishment of everyone, it got drowned. It may be by fluke. Let me try another one, said Lord, and he threw another stone, but it also drowned. Everyone was seeing and getting stunned. Just by writing the name of the Lord, the stones are floating. Whichever stones we are throwing are floating. But the Lord himself is throwing and it is getting drowned. What is the hidden meaning of this? Everyone was amazed. Then came Lord Hanuman. He said, "O Lord, please stop your play. Everyone will misunderstand this. They do not know the hidden meaning." Lord said, "You tell it to everyone then." Hanuman explained, "O Lord, we are writing your name and throwing the stone, and you in a form are really holding it and you are making it float. You are not letting it getting drowned. But when you yourself are leaving a stone from your hand, which stone shall float? The thing which is left by you shall not float in the life, shall never float in the life," said Hanuman. This was the moral Hanuman explained to all the Kapis present there, and even to all of us, that if we are left by the God himself, if we do not show our true devotion, if we do not show interest in doing the dharma, following the rules, then Lord will leave us, and once he leaves, we are certainly going to get drowned in the life. We will never come up. Our life will float very easily only if he holds our hand. The thing which is left by him shall never float. This was the moral Lord Hanuman explained to everyone. So if we want to come up in life, we need the support of that great Almighty, without which we will get drowned. So let us understand this, and also let us understand that Lord's strength, Lord's capabilities are limitless. He is known as Aghatita Ghatana Samartha, which means he can convert the impossible things to possible. He makes the stone float. He can change everything in the world. He has the capability to do so. Let us understand the might of the Almighty, and let us always contemplate on that. Tomorrow on Ramanavami, I'll be bringing a last and a beautiful story. Till then, please keep sharing. Shri Krishnarpanamastu. Jai Shri Ram.